ನೆಕ್ಸ್ಟ್ ಚಾಪ್ಟರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಗ್ಗೆ ನೋಡೋಣ. ಸೊ ಇನ್ಕಮ್ ಟ್ಯಾಕ್ಸಲ್ಲಿ ದೇರ್ ಆರ್ 5 ಹೆಡ್ಸ್ ಆಫ್ ಇನ್ಕಮ್ ಅಂತ ಹೇಳ್ತೀನಿ ನಾವು. ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ದಿಸ್ ಈಸ್ ದ ಸೆಕೆಂಡ್ ಹೆಡ್ ಆಫ್ ದ ಇನ್ಕಮ್. ಥರ್ಡ್ ಒನ್ ಈಸ್ ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಇದನ್ನ ಶಾರ್ಟಾಗಿ PGBP ಅಂತ ಹೇಳ್ತೀವಿ. ದೆನ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಈಗ ನಾವು ಸ್ಟಡಿ ಮಾಡ್ತಾ ಇದ್ದು ದ ಸೆಕೆಂಡ್ ಹೆಡ್ ಆಫ್ ದ ಇನ್ಕಮ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ಇದರಲ್ಲಿ ನಾವು ಫಸ್ಟ್ ಆ್ಯನ್ಯುವಲ್ ವ್ಯಾಲ್ಯೂ ಬಗ್ಗೆ ತಿಳ್ಕೊತೀವಿ. ನೆಕ್ಸ್ಟ್ ದೇರ್ ವಿಲ್ ಬಿ ಸಮ್ ಡಿಡಕ್ಷನ್ಸ್, ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್, ದೆನ್ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್, ಆಮೇಲೆ ಅನ್ರಿಯಲೈಸ್ಡ್ ರೆಂಟ್ ಆರ್ ಅರಿಯರ್ಸ್ ಆಫ್ ರೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ದೆನ್ ಕೋ ಓನರ್ಶಿಪ್ ಇನ್ ಡೀಮ್ಡ್ ಓನರ್. ಸೊ ಫಸ್ಟ್ ಈಗ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ವಾಟ್ ಈಸ್ ಆ್ಯನ್ಯುವಲ್ ವ್ಯಾಲ್ಯೂ? ಆ್ಯನ್ಯುವಲ್ ವ್ಯಾಲ್ಯೂ ಅಂದರೆ ಇಟ್ಸ್ ದ ವ್ಯಾಲ್ಯೂ ಆಫ್ ಎನಿ ಪ್ರಾಪರ್ಟಿ. ಅಂದರೆ ಈಗ ಸಪೋಸ್ ಒಂದು ಬಿಲ್ಡಿಂಗ್ ಇದೆ ಅಂತ ತಿಳ್ಕೊರಿ. ಸೊ ದಿಸ್ ಈಸ್ ಅ ಬಿಲ್ಡಿಂಗ್. ಸೊ ಇದರದ್ದು ವ್ಯಾಲ್ಯೂ, ಪ್ರಾಪರ್ಟಿ ಅಂದರೆ ಓನ್ಲಿ ಬಿಲ್ಡಿಂಗ್ ಅಲ್ಲ, ಸೊ ಇದ್ರ ಸುತ್ತಲ ಇರೋ ಸ್ಪೇಸ್ ಕೂಡ ಇಲ್ಲಿ ಕನ್ಸಿಡರ್ ಆಗುತ್ತೆ. ಸೊ ಮನೆ ಸುತ್ತಮುತ್ತ ಏನು ಜಾಗ ಇರುತ್ತಲ್ಲ, ದಟ್ ಈಸ್ ಆಲ್ಸೋ ಕನ್ಸಿಡರ್ ಆ್ಯಸ್ ಅ ಪ್ರಾಪರ್ಟಿ. ಓಕೆ. ಆಮೇಲೆ ಸೊ ಇದ್ರದ್ದು ಯಾರು ಓನರ್ ಇರ್ತಾರಲ್ಲ, ಸೊ ಇಲ್ಲಿ ಅವ್ರು ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ, ಓನರ್. ಸೊ ಓನರ್ ಮೀನ್ಸ್ ಇಲ್ಲಿ ಡೀಮ್ಡ್ ಓನರ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಡೀಮ್ಡ್ ಓನರ್ ಅಂದರೆ ನಾಟ್ ಓನ್ಲಿ ಓನರ್ ಹ್ಯಾಸ್ ಟು ಪೇ ದ ಟ್ಯಾಕ್ಸ್, ಇವನ್ ಅ ಡೀಮ್ಡ್ ಓನರ್, ಇವನ್ ಆ್ಯಕ್ಚುಯಲ್ ಓನರ್ ಅಲ್ಲ ಅಂದ್ರೂ ಇನ್ನು ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಅಂದಿಲ್ಲಿ ಆ್ಯನ್ಯುವಲ್ ವ್ಯಾಲ್ಯೂ ಅಂದರೆ ಈ ಬಿಲ್ಡಿಂಗ್ ವ್ಯಾಲ್ಯೂ ಜೊತೆಗೆ ಸೊ ಲ್ಯಾಂಡ್, ಅದು ಸುತ್ತಮುತ್ತಲು ಏನು ಲ್ಯಾಂಡ್ ಇರುತ್ತಲ್ಲ ಅದು ಕೂಡ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಜೊತೆಗೆ ಓನರ್ ಅಂದರೆ ಡೀಮ್ಡ್ ಓನರ್ ಕೂಡ ಇಲ್ಲಿ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಅಂದರೆ ದಟ್ ಇಸ್ ದ ಮೀನಿಂಗ್. ದ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಕನ್ಸಿಸ್ಟಿಂಗ್ ಆಫ್ ಎನಿ ಬಿಲ್ಡಿಂಗ್ ಆರ್ ಲ್ಯಾಂಡ್ ಅಪೆರೆಂಟ್ ದೇರ್ ಟು ಆಫ್ ವಿಚ್ ದ ಅಸೆಸಿ ಇಸ್ ದ ಓನರ್ ಇನ್ಕ್ಲೂಡ್ಸ್ ದ ಡೀಮ್ಡ್ ಓನರ್. ಓಕೆ. ಈಗ ಸಪೋಸ್ ಈ ಓನರ್ ಅಂತ ಹೇಳಿದಿನ, ಓನರ್ ಈಗ ಇವನ ಹತ್ರ 2 ಬಿಲ್ಡಿಂಗ್ ಇರ್ತವೆ. ಒನ್ ಈಸ್ ಯೂಸ್ಡ್ ಫಾರ್ ಹಿಸ್ ಓನ್ ರೆಸಿಡೆಂಟ್, ಓಕೆ. ಅಂದರ್ ಹೌಸ್ ಈಸ್ ಯೂಸ್ಡ್ ಫಾರ್ ಹಿಸ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಓಕೆ. ಸೊ ಈ ಓನರ್ ಏನು ಮಾಡ್ತಾನೆ, ಒಂದು ಮನೇನ ತನ್ನ ರೆಸಿಡೆನ್ಸ್ ಸಲುವಾಗಿ ಯೂಸ್ ಮಾಡ್ತಾನೆ, ಇನ್ನೊಂದು ಬಿಲ್ಡಿಂಗ್ ಏನಿದೆ ಅದನ್ನು ಬಿಸ್ನೆಸ್ ಸಲುವಾಗಿ ಯೂಸ್ ಮಾಡ್ತಾನೆ. ಸೊ ಅವಾಗೇನಾಗುತ್ತೆ, ಈ ಬಿಲ್ಡಿಂಗ್ ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿದಲ್ಲಿ ಬರೋದಿಲ್ಲ. ಓಕೆ. ಸೊ ಇದನ್ನು ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಕನ್ಸಿಡರ್ ಮಾಡ್ತೀವಿ. ಅಂದರೆ ಯಾವುದೇ ಬಿಲ್ಡಿಂಗ್ ತನ್ನ ಸ್ವಂತ ಬಿಸ್ನೆಸ್ ಸಲುವಾಗಿ ಯೂಸ್ ಮಾಡಿಕೊಂಡಾಗ ಅದನ್ನು ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಇನ್ಕ್ಲೂಡ್ ಮಾಡೋದಿಲ್ಲ. ಇದೆಲ್ಲಿ ಹೋಗುತ್ತಪ್ಪ ಅಂತಂದರೆ ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಹೆಡ್ಡಲ್ಲಿ ನಾವು ಇದನ್ನು ತೋರಿಸ್ತೀವಿ. ಇದ್ರದ್ದು ಏನೇನು ಇನ್ಕಮ್ ಇದೆ ಇದನ್ನು ಈ ಹೆಡ್ಡಲ್ಲಿ ತೋರಿಸ್ತೀವಿ, ಬಟ್ ನಾಟ್ ಇನ್ ದ ಹೆಡ್ ಆಫ್ ದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಓಕೆ. ಸಪೋಸ್ ಹಿ ಹ್ಯಾಸ್ ಅ ಓಪನ್ ಲ್ಯಾಂಡ್. ಸೊ ಒಂದು ಪ್ಲಾಟ್ ಇದೆ ಇಲ್ಲಿ, ಇಲ್ಲಿ ಮನೆಯೇ ಏನೂ ಕಟ್ಟಿಲ್ಲ. ಸಪೋಸ್ ಇದ್ರ ಮೇಲೆ ರೆಂಟ್ ಬಂತಂದರೆ ಈಸ್ ಅ ರಿಸೀವಿಂಗ್ ಅ ರೆಂಟ್ ಆನ್ ಅ ಓಪನ್ ಲ್ಯಾಂಡ್. ಇದನ್ನು ಕೂಡ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ತಗೊಳ್ಳೋದಿಲ್ಲ. ದಿಸ್ ವಿಲ್ ಗೋಸ್ ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಈಗ ಸಪೋಸ್ ನಾನು ಇದನ್ನ ಬಿಲ್ಡಿಂಗ್ ಅಂತ ಹೇಳಿದೆ. ಬಿಲ್ಡಿಂಗ್ ಅಂದರೆ ಓನ್ಲಿ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಂತನಲ್ಲ. ಸೊ ಇದೇನು ಪ್ರಾಪರ್ಟಿ ಅಂತ ಹೇಳಿದೆ ನಾನು, ಬಿಲ್ಡಿಂಗ್ ಅಂತ ಹೇಳಿ. ರೆಸಿಡೆನ್ಷಿಯಲ್ ಜೊತೆಗೆ ಸೊ ಲೆಟ್ ಔಟ್ ಮಾಡಿದ್ದು, ಲೆಟ್ ಔಟ್ ಪ್ರಾಪರ್ಟಿ ಫಾರ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಓಕೆ. ಅಂದರೆ ಈಗ ಸ್ವಂತದಕ್ಕೆ ಅದನ್ನು ನೀವು ಸ್ವಂತ ಬಿಸ್ನೆಸ್ದಕ್ಕೆ ಉಪಯೋಗ ಮಾಡಿಕೊಂಡ್ರೆ ಅದನ್ನು PGBP ಹೆಡ್ಡಲ್ಲಿ ತಗೋತೀವಿ. ಸಪೋಸ್ ಇದೇ ಬಿಲ್ಡಿಂಗ್ನ ನೀವು ಬೇರೆದವ್ರಿಗೆ ರೆಂಟ್ ಮೇಲೆ ಕೊಟ್ಟಾಗ ಅವ್ರ ಬಿಸ್ನೆಸ್ ಅಥವಾ ಪ್ರೊಫೆಷನ್ ಸಲುವಾಗಿ ಯೂಸ್ ಮಾಡಿದರೆ ಈವನ್ ದಿಸ್ ಇನ್ಕ್ಲೂಡ್ಸ್ ಇನ್ ಹೌಸ್ ಪ್ರಾಪರ್ಟಿ ಓನ್ಲಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಕನ್ಸಿಡರ್ ಮಾಡ್ತೀವಿ. ಓಕೆ. ಈಗ ನೋಡಿ, annual value of the property consisting of any building or land appurtenant thereto of which assessee is the owner or deemed owner. However, if house property or any portion thereof
is occupied by the assessee for the purpose of any business or profession carried on by him. Okay, then the income from such property will be considered from income from business or profession. Okay, if the rent received from the vacant plot of land, ಸೊ ಇಲ್ಲಿ ಖಾಲಿ ಜಾಗದಿಂದ ರೆಂಟ್ ಬಂದರೆ ಇದನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಬಿಲ್ಡಿಂಗ್ ಅಂದರೆ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಜೊತೆಗೆ ನೆಟ್ವರ್ಕ್ ಪ್ರಾಪರ್ಟಿ ಫಾರ್ ದ ಬಿಸ್ನೆಸ್ ಆರ್ ಪ್ರೊಫೆಷನ್ ಆರ್ ಆಡಿಟೋರಿಯಂ ಫಾರ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಸೊ ಇವೆಲ್ಲ ಕನ್ಸಿಡರ್ ಮಾಡ್ತೀವಿ ಇಲ್ಲಿ. ನೆಕ್ಸ್ಟ್ ನಾನು ಡೀಮ್ಡ್ ಓನರ್ ಅಂತ ಹೇಳಿದೆ ಇಲ್ಲಿ. ಸೊ ಇಲ್ಲಿ ಏನು ಹೇಳಿದ ಓನರ್ ಜೊತೆಗೆ ಇಟ್ ಇನ್ಕ್ಲೂಡ್ಸ್ ಡೀಮ್ಡ್ ಓನರ್. ಸೊ ವಾಟ್ ಈಸ್ ಡೀಮ್ಡ್ ಓನರ್? ಸೊ ಈಗ ನೋಡಿ, ಅಂದರೆ ಓನರ್ ಅಲ್ಲ ಅಂದ್ರೂ he will be the owner, he has to pay the tax. ಓಕೆ, ಅಂದರೆ ಆ ಇನ್ಕಮ್ನ ಅವ್ರದ್ದು ಇನ್ಕಮಲ್ಲಿ ಇನ್ಕ್ಲೂಡ್ ಆಗಿ ಮಾಡ್ತೀವಿ. ಸೊ ಇಲ್ಲಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಟು ಸ್ಪೌಸ್ ಆರ್ ಮೈನರ್ ಚೈಲ್ಡ್. ಸೊ ಈಗ ಸಪೋಸ್ ಮಿಸ್ಟರ್ ಎ ಈ ಟ್ರಾನ್ಸ್ಫರ್ಸ್ ಹಿಸ್ ಹೌಸ್ ಪ್ರಾಪರ್ಟಿ ಟು ಮಿಸಸ್ ಎ. ಇಲ್ಲಿ ಯಾಕೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂದರೆ, ಸೊ ಆ ಹೌಸ್ ಪ್ರಾಪರ್ಟಿ ರೆಂಟ್ ಮೇಲೆ ಕೊಟ್ಟಾಗ ಸೊ ರೆಂಟಲ್ ಇನ್ಕಮ್ ಜೊತೆಗೆ ಒಂದು ಬಿಸ್ನೆಸ್ ಇನ್ಕಮ್ ಎಲ್ಲ ಸೇರಿ ಟ್ಯಾಕ್ಸ್ ತುಂಬ ಜಾಸ್ತಿ ಬರುತ್ತೆ ಅಂತ ಹೇಳಿ to save the tax he transferred the house property to his wife. So ಇಲ್ಲಿ actual owner ಯಾರು? he will be the actual owner, but house property ಎದಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು? to save the tax. even ನಾನು ಟ್ರಾನ್ಸ್ಫರ್ ಮಾಡಿದ್ರು ಕೂಡ without any consideration, so ಅಲ್ಲಿ so he will be the considered as a owner only, he has to pay the tax. so he is called deemed owner. ಸೊ ಇಲ್ಲಿ ಆ್ಯಸ್ ಪರ್ ಡಾಕ್ಯುಮೆಂಟ್ ಮಿಸಸ್ ಎ ಇಸ್ ದ ಓನರ್, ಬಟ್ ಮಿಸ್ಟರ್ ಎನೇ ಇಲ್ಲಿ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಆ ಎಲ್ಲ ರೆಂಟಲ್ ಇನ್ಕಮ್ ಅವನ ಇನ್ಕಮಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಸೊ ಹಿ ವಿಲ್ ಬಿ ದ ಡೀಮ್ಡ್ ಓನರ್. ದೆನ್ ಹೋಲ್ಡರ್ ಆಫ್ ಇಂಪಾರ್ಷಿಯಲ್ ಎಸ್ಟೇಟ್. ಇಂಪಾರ್ಷಿಯಲ್ ಎಸ್ಟೇಟ್ ಅಂದರೆ ಯಾವ್ದು ಒಂದು ಪ್ರಾಪರ್ಟಿ ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ವೋ, ಇಟ್ ಕಾಂಟ್ ಬಿ ಡಿವೈಡೆಡ್. ಸೊ ಆ ಪ್ರಾಪರ್ಟಿನ ಯಾರು ಹೋಲ್ಡ್ ಮಾಡಿರ್ತಾರೆ ಅಂದರೆ, ಸೊ ಇಲ್ಲಿ ಎಸ್ಟೇಟ್ ಅದು ಬೇರೆದವ್ರ ಹೆಸರಲ್ಲಿ ಇರುತ್ತೆ, ಬಟ್ ಯಾರು ಹೋಲ್ಡ್ ಮಾಡಿರ್ತಾರಲ್ಲ, ಸೊ ವಿಚ್ ಕೆನಾಟ್ ಬಿ ಡಿವೈಡೆಡ್, ಆ ಪ್ರಾಪರ್ಟಿನ ಯಾರು ಹೋಲ್ಡ್ ಮಾಡಿರ್ತಾರಲ್ಲ ಈ ವಿಲ್ ಬಿ ಕಾಲ್ಡ್ ಡೀಮ್ಡ್ ಓನರ್. ಸೊ ಆ್ಯಕ್ಚುಯಲ್ ಓನರ್ ಬೇರೆ ಇರ್ತಾರೆ. ಓಕೆ, ಈ ವಿಲ್ ಬಿ ದ ಡೀಮ್ಡ್ ಓನರ್. ದೆನ್ ಪ್ರಾಪರ್ಟಿ ಹೆಲ್ಡ್ ಬೈ ದ ಮೆಂಬರ್ ಆಫ್ ಕೋಆಪರೇಟಿವ್ ಸೊಸೈಟಿ. ಸೊ ಇಲ್ಲಿ ಏನಾಗುತ್ತೆ, ಎಲ್ಲ ಮೆಂಬರ್ಸ್ ಸೇರಿ ಒಂದು ಸೊಸೈಟಿ ಮಾಡಿರ್ತಾರೆ. ಸೊಸೈಟಿದವರು ಸೊ ಎಲ್ಲ ಮೆಂಬರ್ಸ್ಗೆ ಒಂದೊಂದು ಹೌಸ್ ಪ್ರಾಪರ್ಟಿನ ಅಲಾಟ್ ಮಾಡಿರ್ತಾರೆ. ಸೊ ಅಲಾಟ್ ಮಾಡಿದಾಗ ದ್ಯಾಟ್ ಪ್ರಾಪರ್ಟಿ ಸೊ ಇಲ್ಲಿ ಸೊಸೈಟಿ ಹೆಸರಲ್ಲಿ ಇರುತ್ತೆ. ಸೊ ದೀಸ್ ಆರ್ ಮೆಂಬರ್ಸ್. ಸೊ ಇವರೆಲ್ಲ ಮೆಂಬರ್ಸ್ ಅಲಾಟ್ ಮಾಡಿದಾಗ ಸೊ ಇವರೆಲ್ಲ ಮೆಂಬರ್ಸ್ ಆ ಮನೆ ತೊಗೊಂಡಿರ್ತಾರೆ. ಅಂದರೆ ರೆಂಟ್ ಮೇಲೆ ಕೊಡೋದು ಅಥವಾ ತಾವೇ ಇರ್ಬೋದು. ಬಟ್ ಯಾರ ಹೆಸರಲ್ಲಿ ಇರುತ್ತೆ? ಸೊಸೈಟಿ ಹೆಸರಲ್ಲಿ ಇರುತ್ತೆ. ಬಟ್ ಯಾರು ಯೂಸ್ ಮಾಡ್ತಾ ಇದ್ದೀರಿ ಇಲ್ಲಿ? ಸೊ ಮೆಂಬರ್ಸ್. ಸೊ ಏನೇ ಇನ್ಕಮ್ ಇದ್ದರೂ ಸೊ ಇವ್ರದ್ದು ಮೆಂಬರ್ಸ್ ಇನ್ಕಮಲ್ಲಿ ಇನ್ಕ್ಲೂಡ್ ಆಗುತ್ತೆ ಆ್ಯಂಡ್ ಮೆಂಬರ್ಸ್ ಹ್ಯಾವ್ ಟು ಪೇ ದ ಟ್ಯಾಕ್ಸ್. ಸೊ ಮೆಂಬರ್ಸ್ ಆರ್ ಕಾಲ್ಡ್ ದ ಡೀಮ್ಡ್ ಓನರ್. ಆ್ಯಕ್ಚುಯಲ್ ಓನರ್ ಯಾರಿಲ್ಲಿ? ಕೋಆಪರೇಟಿವ್ ಸೊಸೈಟಿ, ಬಟ್ ಮೆಂಬರ್ ಹ್ಯಾಸ್ ಟು ಬಿ ಪೇ ದ ಟ್ಯಾಕ್ಸ್. ದೆನ್ ಪ್ರಾಪರ್ಟಿ ಅಕ್ವೈರ್ಡ್ ಅಂಡರ್ ಪವರ್ ಆಫ್ ಅಟಾರ್ನಿ. ಸೊ ಇಲ್ಲಿ ಪವರ್ ಆಫ್ ಅಟಾರ್ನಿ ಅಂದರೆ, ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಮಿಸ್ಟರ್ ಎಕ್ಸ್, ಸೊ ಮಿಸ್ಟರ್ ಎಕ್ಸ್ ಇಲ್ಲಿ ಇವೊಂದು ಇಂಡಿಯಾದಲ್ಲಿ ಪ್ರಾಪರ್ಟಿ ಇರುತ್ತೆ. ಸೊ ಇವೆಲ್ಲ ಪ್ರಾಪರ್ಟಿ ಇವನಿಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಹಿ ಈಸ್ ಲಿವಿಂಗ್ ಇನ್ USA ಅಥವಾ ಬೇರೆ ಯಾವುದೋ ಊರಲ್ಲಿ ಇರ್ತಾನೆ. ಬಟ್ ಇವೆಲ್ಲ ಪ್ರಾಪರ್ಟೀಸ್ ಅವನಿಗೆ ಊರಿಗೆ ಬಂದು ನೋಡ್ಕೊಳಕ್ಕೆ ಆಗೋದಿಲ್ಲ. ಸೊ ಹಿ ಈಸ್ ಅಪಾಯಿಂಟೆಡ್ ಆಸ್ ಅ ಮಿಸ್ಟರ್ ವಾಯ್. ಅಂದರೆ ಇವೆಲ್ಲ ಇದ್ರದ್ದು ಏನೇನು ರೈಟ್ಸ್ ಇರುತ್ತೆ ಇದನ್ನು ನೋಡ್ಕೊಳ್ಳಿಕ್ಕೆ ಮಿಸ್ಟರ್ ವಾಯ್ಗೆ ಅಪಾಯಿಂಟ್ ಮಾಡ್ತಾನೆ. ಇದೇನಾದರೂ ಟ್ಯಾಕ್ಸ್ ಕಟ್ಟೋದಾಗಲಿ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದಾಗಲಿ, ಸೊ ಎನಿ ಇಫ್ ಇಟ್ ಈಸ್ ಗಿವನ್ ಆನ್ ದ ರೆಂಟ್ ಕಲೆಕ್ಷನ್ ಆಗಲಿ, ಸೊ ಪ್ರತಿಯೊಂದು ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಪ್ರತಿಯೊಂದು ಇವ್ನು ನೋಡ್ಕೊಳ್ಳಿಕ್ಕೆ ಹಿ ಹ್ಯಾಸ್ ಗಿವನ್ ದ ರೈಟ್ ಟು ಹಿಮ್. ಸೊ ಅದಕ್ಕೆ ನಾವು ಪವರ್ ಆಫ್ ಅಟಾರ್ನಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಆ್ಯಕ್ಚುಯಲ್ ಓನರ್ ಇಸ್ ಮಿಸ್ಟರ್ ಎಕ್ಸ್, ಬಟ್ ಹಿಯರ್ ಸೊ ಮಿಸ್ಟರ್ ವಾಯ್ ಹ್ಯಾಸ್ ಟು ಪೇ ದ ಟ್ಯಾಕ್ಸ್, ಹಿ ವಿಲ್ ಬಿ ದ ಡೀಮ್ಡ್ ಓನರ್. ಓಕೆ, ದೆನ್ ಪ್ರಾಪರ್ಟಿ ಆನ್ ಲೀಸ್. ಪ್ರಾಪರ್ಟಿ ಆನ್ ಲೀಸ್ ಅಂದರೆ ಲೀಸ್ ಮೇಲೆ ಯಾರು ಪ್ರಾಪರ್ಟಿ ತೊಗೊಂಡಿರ್ತಾರಲ್ಲ, ಸೊ ಹಿ ವಿಲ್ ಬಿ ದ ಡೀಮ್ಡ್ ಓನರ್. ಆ್ಯಕ್ಚುಯಲ್ ಓನರ್ ಈಸ್ ಯಾರು ಲೀಸ್ ಮೇಲೆ ಕೊಟ್ಟಿರ್ತಾರೆ, ಹಿ ವಿಲ್ ಬಿ ದ ಆ್ಯಕ್ಚುಯಲ್ ಓನರ್. ಬಟ್ ಯಾರು ತೊಗೊಂಡಿರ್ತಾರಲ್ಲ ದೇ ವಿಲ್ ಕಾಲ್ ದ ಡೀಮ್ಡ್ ಓನರ್. ಓಕೆ, ಈಗ ಫಾರ್ಮ್ಯಾಟ್ ನೋಡೋಣ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈ ಫಾರ್ಮ್ಯಾಟ್ನ ನಾವು ಯೂಸ್ ಮಾಡ್ತೀವಿ.
ಫಸ್ಟ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇದು ತಗೋತೀವಿ. ಇದನ್ನು ನಾನು ಹೇಗೆ ಡಿಟರ್ಮೈನ್ ಮಾಡೋದಂತ ತಿಳಿಸ್ತೀನಿ. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಫಸ್ಟ್ ಫೈಂಡ್ ಔಟ್ ಮಾಡ್ತೀವಿ ನಾವು. ದೆನ್ ಅದರಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ದ ಅಸೆಸಿ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಸೊ ಟ್ಯಾಕ್ಸ್ ಏನು ಪೇಮೆಂಟ್ ಆಗಿರ್ತಾರಲ್ಲ, ಈಗ ನೋಡಿ ಆ್ಯಕ್ಚುಲಿ ಪೇಡ್ ಬೈ ದ ಅಸೆಸಿ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಸೊ ಪ್ರೀವಿಯಸ್ ಇಯರಲ್ಲಿ ಏನು ಟ್ಯಾಕ್ಸ್ ಪೇಮೆಂಟ್ ಮಾಡಿರ್ತೀವಲ್ಲ ಅದನ್ನಷ್ಟೇ ನಾವು ಇಲ್ಲಿ ಲೆಸ್ ಮಾಡ್ತೀವಿ. ಸೊ ಇದು ಯಾಕೆ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ದು? ಸೊ ಇದು ಲಾಸ್ಟ್ 5 ಇಯರ್ಸ್ದಾದರೂ ಇರ್ಬೋದು, ಹಳೇದು ಪೆಂಡಿಂಗ್ ಟ್ಯಾಕ್ಸಸ್ ಕೂಡ ಇರ್ಬೋದು. ಸೊ ಆ್ಯಕ್ಚುಯಲ್ ಪೇಮೆಂಟ್ ಮಾಡಿದ್ದು ಅದನ್ನು ನಾವು ಡಿಡಕ್ಟ್ ಮಾಡ್ತೀವಿ. ಸೊ ದಿಸ್ ಈಸ್ ಪೇಡ್ ಆನ್ ಆ್ಯಕ್ಚುಯಲ್ ಪೇಮೆಂಟ್. ಸೊ ಇದನ್ನು ಇವನ್ ಇದು ಲಾಸ್ಟ್ ಇಯರ್ದು ಇರ್ಬೋದು ಅಥವಾ ಲಾಸ್ಟ್ 10 ಇಯರ್ಸ್ ಬ್ಯಾಕ್ದು ಇರ್ಬೋದು. ಓಕೆ, ಗ್ರಾಸ್ ಆನ್ಯುವಲ್ ವ್ಯಾಲ್ಯೂದಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ ಲೆಸ್ ಮಾಡಿದ್ಮೇಲೆ ಡಿಡಕ್ಟ್ ಮಾಡಿದ್ಮೇಲೆ ವಿಲ್ ಗೆಟ್ ನೆಟ್ ಆನ್ಯುವಲ್ ವ್ಯಾಲ್ಯೂ. ಇದನ್ನು ನಾವು NAV ಅಂತ ಶಾರ್ಟಲ್ಲಿ ಕರಿತೀವಿ. ಅದೇ ರೀತಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕೂಡ ಶಾರ್ಟಲ್ಲಿ GAV ಅಂತ ಹೇಳ್ತೀವಿ. ಓಕೆ, ನೆಟ್ ಆನ್ಯುವಲ್ ವ್ಯಾಲ್ಯೂ ಮೀನ್ಸ್ ಆಫ್ಟರ್ ಡಿಡಕ್ಟಿಂಗ್ ದ ಮುನ್ಸಿಪಲ್ ಟ್ಯಾಕ್ಸಸ್ ಫ್ರಮ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ, ಅದನ್ನು ನಾವು ನೆಟ್ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ನೆಟ್ ಆನ್ಯುವಲ್ ವ್ಯಾಲ್ಯೂದಲ್ಲಿ 2 ಡಿಡಕ್ಷನ್ಸ್ನ ಡಿಡಕ್ಟ್ ಮಾಡ್ತೀವಿ ನಾವು. ಒನ್ ಈಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್. ಸೊ ಇದು ಫ್ಲ್ಯಾಟ್ ಕೊಟ್ಬಿಟ್ಟಿದ್ದಾರೆ ಅವರು 30% ಅಂತ ಹೇಳಿ. ಸೊ ನೆಟ್ ಆನ್ಯುವಲ್ ವ್ಯಾಲ್ಯೂದು ಏನು ಬರುತ್ತಲ್ಲ 30%. ಅಂದರೆ ಈಗ ಸಪೋಸ್ ಎನಿ ಪ್ರಾಪರ್ಟಿದು ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಇರ್ಬೋದು, ಅವೆಲ್ಲ ಖರ್ಚು ಸಪ್ರೇಟಾಗಿ ನಾವು ಡಿಡಕ್ಟ್ ಮಾಡಂಗಿಲ್ಲ ಇಲ್ಲಿ. ಸೊ ಅದ್ರ ಸಲುವಾಗಿ ಫ್ಲ್ಯಾಟ್ ಡಿಡಕ್ಷನ್ 30% ಆಫ್ ದ NAV ಅದನ್ನು ಡಿಡಕ್ಟ್ ಮಾಡ್ತೀವಿ ಇಲ್ಲಿ. ಇಸ್ ಅ ಸ್ಟ್ಯಾಂಡರ್ಡ್ ಡಿಡಕ್ಟ್. ದೆನ್ ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್. ಸೊ ಬಾರೋಡ್ ಕ್ಯಾಪಿಟಲ್ ಮೀನ್ಸ್ ದ ಲೋನ್ ಟೇಕನ್ ಫಾರ್ ಅ ಕನ್ಸ್ಟ್ರಕ್ಷನ್ ಆಫ್ ಅ ಹೌಸ್ ಆರ್ ರಿನೋವೇಷನ್ ಆಫ್ ಅ ಹೌಸ್ ಅಂತ ಹೇಳ್ಬೋದು ನೀವು. ದಿಸ್ ಇಸ್ ಕಾಲ್ಡ್ ಹೌಸಿಂಗ್ ಲೋನ್. ಓನ್ಲಿ ಹೌಸಿಂಗ್ ಲೋನಿಂದ ಇಂಟ್ರೆಸ್ಟ್ ಅಷ್ಟೇ ಇಲ್ಲಿ ಡಿಡಕ್ಟ್ ಮಾಡ್ತೀವಿ. ಬಟ್ ಇದನ್ನು ನಾವು ಡ್ಯೂ ಬೇಸಿಸ್ ಮೇಲೆ ಕೂಡ ಡಿಡಕ್ಟ್ ಮಾಡ್ಬೋದು. ಇವನ್ ಯು ಹ್ಯಾವ್ ನಾಟ್ ಪೇಡ್ ಆ್ಯಕ್ಚುಲಿ ದ ಇಂಟ್ರೆಸ್ಟ್ ಆನ್ ಲೋನ್, ಇಟ್ ಕ್ಯಾನ್ ಬಿ ಡಿಡಕ್ಟೆಡ್. ಅಂದರೆ ಇಂಟ್ರೆಸ್ಟ್ ಆನ್ ಲೋನ್ ಏನಿದೆಯಲ್ಲ ಡ್ಯೂ ಬೇಸಿಸ್ ಮೇಲೆ ನಾವು ಡಿಡಕ್ಟ್ ಮಾಡ್ತೀವಿ. ಬಟ್ ಮುನ್ಸಿಪಲ್ ಟ್ಯಾಕ್ಸ್ ಏನಿದೆಯಲ್ಲ ಅದನ್ನು ಆ್ಯಕ್ಚುಯಲ್ ಪೇಮೆಂಟ್ ಮೇಲೆ ಡಿಡಕ್ಟ್ ಮಾಡ್ತೀವಿ. ಓಕೆ, ಮುನ್ಸಿಪಲ್ ಟ್ಯಾಕ್ಸಸ್ ಈಸ್ ಬೇಸ್ಡ್ ಆನ್ ಆ್ಯಕ್ಚುಯಲ್ ಪೇಮೆಂಟ್, ಬಟ್ ಇಂಟ್ರೆಸ್ಟ್ ಆನ್ ಲೋನ್ ಕ್ಯಾನ್ ಬಿ ಆನ್ ಅ ಡ್ಯೂ ಬೇಸಿಸ್. ಅದರಲ್ಲಿ ಆ್ಯಡ್ ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್ ಅಂಡರ್ ಸೆಕ್ಷನ್ 25A. ಸೊ ಇಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಏನಾದರೂ ಕಲೆಕ್ಷನ್ ಆತಂದರೆ, ಅನ್ರಿಯಲೈಸ್ಡ್ ಅಂತಂದರೆ ಮುಂಚೆವರು ರೆಂಟ್ ಕೊಟ್ಟಿರೋದಿಲ್ಲ ಬಟ್ ಆಫ್ಟರ್ ಸಮ್ ಟೈಮ್ಸ್ ಅದನ್ನು ರಿಕವರ್ ಆಗಿರುತ್ತೆ. ಅಂದರೆ ಇದು ರಿಲೇಟೆಡ್ ಟು ಲಾಸ್ಟ್ 4 to 5 years ಬ್ಯಾಕ್ ಇರ್ಬೋದು ಅಥವಾ ಲಾಸ್ಟ್ ಇಯರ್ದು ಇರ್ಬೋದು. ಸೊ ಅಂಥದ್ದೇನಾದರೂ ರೆಂಟ್ ಅದನ್ನು ರಿಕವರ್ ಆತಂದರೆ ಅದನ್ನು ನಾವು ಡಿಡಕ್ಟ್ ಮಾಡ್ತೀವಿ. ಸೊ ಇದನ್ನು ಡಿಡಕ್ಟ್ ಮಾಡಲಿಕ್ಕೆ ದೇರ್ ವಿಲ್ ಬಿ 4 ಕಂಡೀಷನ್ಸ್ ಇದೆ. ಸೊ ಆ 4 ಕಂಡೀಷನ್ಸ್ ಫುಲ್ಫಿಲ್ ಆದರೆ ಮಾತ್ರ ಅದನ್ನು ನಾವು ಡಿಡಕ್ಟ್ ಮಾಡ್ತೀವಿ. 4 ಕಂಡೀಷನ್ಸ್ನ ನೆಕ್ಸ್ಟ್ ನೋಡೋಣ ಈಗ. ಸೊ ಆ ರಿಸಲ್ಟ್ ಏನು ಬರುತ್ತೆ, ದೇರ್ ವಿಲ್ ಬಿ ದ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ದ ಹೌಸ್ ಪ್ರಾಪರ್ಟಿ. ಅಂದರೆ ಫಸ್ಟ್ ಏನು ಮಾಡ್ತೀವಿ ನಾವು, ಗ್ರಾಸ್ ಆನ್ಯುವಲ್ ವ್ಯಾಲ್ಯೂದಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ ಲೆಸ್ ಮಾಡಿದ್ಮೇಲೆ ವಿ ವಿಲ್ ಗೆಟ್ ನೆಟ್ ಆನ್ಯುವಲ್ ವ್ಯಾಲ್ಯೂ. ಆಮೇಲೆ ಅದರಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್, ಆಮೇಲೆ ಇಂಟ್ರೆಸ್ಟ್ ಆನ್ ಲೋನ್ ಡಿಡಕ್ಷನ್ಸ್ ಅದನ್ನು ಡಿಡಕ್ಟ್ ಮಾಡಿದ್ಮೇಲೆ ಇಫ್ ಎನಿ ದೇರ್ ಇಸ್ ಅನ್ರಿಯಲೈಸ್ಡ್ ರೆಂಟ್ ಅದನ್ನು ಆ್ಯಡ್ ಮಾಡ್ತೀವಿ. ದ್ಯಾಟ್ ವಿಲ್ ಬಿ ದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಬಟ್ ಈಗ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳಿದೆ ನಾನು. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಹೇಗೆ ಡಿಟರ್ಮೈನ್ ಮಾಡ್ತೀವಿ, ಇದಕ್ಕೆ there will be factors, these factors to be considered for the determination of gross annual value. ಸೊ ಇವೆಲ್ಲ ಫ್ಯಾಕ್ಟರ್ಸ್ ನಾವು ಕನ್ಸಿಡರ್ ಮಾಡ್ತೀವಿ. ಮುನ್ಸಿಪಲ್ ವ್ಯಾಲ್ಯೂ ಅಂದರೆ ಆ ಪ್ರಾಪರ್ಟಿದು ಒಂದು ವ್ಯಾಲ್ಯೂಯೇಷನ್ ಗೌರ್ಮೆಂಟ್ದವ್ರು ಮಾಡಿರ್ತಾರೆ, ಗೌರ್ಮೆಂಟ್ದವ್ರು ಫಿಕ್ಸ್ ಮಾಡಿರ್ತಾರೆ. ದೆನ್ ಫೇರ್ ರೆಂಟಲ್ ವ್ಯಾಲ್ಯೂ ಅಂದರೆ ದಿಸ್ ಈಸ್ ಅ ನಾರ್ಮಲ್ ರೆಂಟ್ ಆಫ್ ಅ ಸಿಮಿಲರ್ ಪ್ರಾಪರ್ಟಿ, ಸಿಮಿಲರ್ ಹೌಸ್ ಪ್ರಾಪರ್ಟಿ. ಅಂದರೆ ಈಗ ಸಪೋಸು ಇಲ್ಲಿ 2 ಪ್ರಾಪರ್ಟಿ ಒಂದೇ ಏರಿಯಾದಲ್ಲಿ ಅಕ್ಕಪಕ್ಕದಲ್ಲಿ ಇರುತ್ತೆ. ಸೊ ಈಗ ಇದನ್ನು 5,000 ಪರ್ ಮಂತ್ ಅಂತ ಹೇಳ್ತೀವಿ, ಬಟ್ ಇಲ್ಲಿ 10,000 ಪರ್ ಮಂತ್ ಇರುತ್ತೆ. ಸೊ ಬಾಜುಕಿಂದ ಬಿಲ್ಡಿಂಗ್ ಕಡಿಮೆ ಹೇಗಾಗುತ್ತೆ. ಸೊ ಸಿಮಿಲರ್ ಹೌಸ್ ಪ್ರಾಪರ್ಟಿ ಇದು. ಸೊ ಫೇರ್ ರೆಂಟ್ ಮೀನ್ಸ್ ಇಸ್ ಅ ಸಿಮಿಲರ್ ಹೌಸ್ ಪ್ರಾಪರ್ಟಿದ ವ್ಯಾಲ್ಯೂಯೇಷನ್. ದೆನ್ ಸ್ಟ್ಯಾಂಡರ್ಡ್ ರೆಂಟ್ ಈಸ್ ನಥಿಂಗ್ ಬಟ್ ದ ಮ್ಯಾಕ್ಸಿಮಮ್ ರೆಂಟ್. ಓಕೆ, ಅದನ್ನು ಕೂಡ
ಇಲ್ಲಿ ಫಿಕ್ಸ್ ಆಗಿರುತ್ತೆ. ದೆನ್ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್, ದೆನ್ ಅನ್ರಿಯಲೈಸ್ಡ್ ರೆಂಟ್. ಸೊ ಈ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಿ ನಾವು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಡಿಟರ್ಮೈನ್ ಮಾಡ್ತೀವಿ, ಕನ್ವರ್ಟ್ ಮಾಡ್ತೀವಿ. ಸೊ ಈಗ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಹೇಗೆ ಮಾಡ್ತೀವಿ? ಈಗ ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಅದ್ರ ಜೊತೆಗೆ ಕಂಪೇರ್ ಮಾಡ್ತೀವಿ. ಸೊ ಮುನ್ಸಿಪಲ್ ವ್ಯಾಲ್ಯೂ ಆಮೇಲೆ ಫೇರ್ ರೆಂಟಲ್ ವ್ಯಾಲ್ಯೂ, ಇದನ್ನು ನಾವು ಶಾರ್ಟಾಗಿ ಮುನ್ಸಿಪಲ್ ವ್ಯಾಲ್ಯೂ ದೆನ್ ಫೇರ್ ರೆಂಟಲ್ ವ್ಯಾಲ್ಯೂ, ಇವೆರಡು ಕಂಪೇರ್ ಮಾಡಿದಾಗ ಇದರಲ್ಲಿ ಯಾವ್ದು ಜಾಸ್ತಿ ಇರುತ್ತಲ್ಲ ಅದನ್ನು ಇಲ್ಲಿ ತಗೋತೀವಿ. ಓಕೆ, ದೆನ್ ಸ್ಟ್ಯಾಂಡರ್ಡ್ ರೆಂಟ್, ಇದನ್ನು ಶಾರ್ಟಾಗಿ SR ಅಂತ ಹೇಳ್ತೀವಿ. ಸ್ಟ್ಯಾಂಡರ್ಡ್ ರೆಂಟ್ ಜೊತೆಗೆ ಕಂಪೇರ್ ಮಾಡ್ತೀವಿ ಮತ್ತೆ. ಸೊ ಇವೆರಡರಲ್ಲಿ ಯಾವ್ದು ಜಾಸ್ತಿ ಬಂದಿರುತ್ತೆ ಅದ್ರ ಜೊತೆಗೆ ಸ್ಟ್ಯಾಂಡರ್ಡ್ ರೆಂಟ್ ಕಂಪೇರ್ ಮಾಡಿದಾಗ ಮತ್ತು ಇವೆರಡರಲ್ಲಿ ಯಾವ್ದು ಕಡಿಮೆ ಇರುತ್ತಲ್ಲ ಅದನ್ನು ತಗೋತೀವಿ, ವಿಚ್ ಎವರ್ ಈಸ್ ಲೋವರ್. ಫಸ್ಟ್ ಏನು ಮಾಡಿದ್ವಿ, ಎರಡರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ, ವಿಚ್ ಎವರ್ ಈಸ್ ಹೈಯರ್, ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋವರ್. ಓಕೆ, ಆಮೇಲೆ ಆ್ಯಕ್ಚುಯಲ್ ರೆಂಟ್ ಜೊತೆಗೆ ಕಂಪೇರ್ ಮಾಡ್ತೀವಿ. ಆ್ಯಕ್ಚುಯಲ್ ರೆಂಟ್ ಜೊತೆ ಕಂಪೇರ್ ಮಾಡಿದಾಗ ಮತ್ತು ಇವೆರಡರಲ್ಲಿ ಯಾವ್ದು ಜಾಸ್ತಿ ಇರುತ್ತಲ್ಲ ಅದನ್ನು ನಾವು ತಗೋತೀವಿ. ಸೊ ಅಂದರೆ ಆ್ಯಕ್ಚುಯಲ್ ರೆಂಟ್ ಜೊತೆಗೆ ಮತ್ತು ವಿಚ್ ಎವರ್ ಈಸ್ ಹೈಯರ್. ಅಂದರೆ ಫಸ್ಟ್ ನೋಡಿ, ಮುನ್ಸಿಪಲ್ ವ್ಯಾಲ್ಯೂ ಫೇರ್ ರೆಂಟ್ ವಿಚ್ ಎವರ್ ಈಸ್ ಹೈಯರ್, ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಸ್ಟ್ಯಾಂಡರ್ಡ್ ಜೊತೆ ಕಂಪೇರ್ ಮಾಡಿದಾಗ ವಿಚ್ ಎವರ್ ಈಸ್ ಲೋವರ್. ಅಗೇನ್ ಆ್ಯಕ್ಚುಯಲ್ ರೆಂಟ್ ಜೊತೆ ಕಂಪೇರ್ ಮಾಡಿದಾಗ ವಿಚ್ ಎವರ್ ಈಸ್ ಹೈಯರ್. ಇದನ್ನ ತಗೊಂಡು ಇಫ್ ದೇರ್ ಈಸ್ ಎನಿ ರೆಂಟ್ ಫಾರ್ ದ ವೇಕೆನ್ಸಿ ಪೀರಿಯಡ್, ಸೊ ಪ್ರಾಪರ್ಟಿ ಕೆಲವೊಂದ್ಸತಿ ಖಾಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ಅಂಥದ್ದೇನಾದರೂ ಇತ್ತಂದರೆ ಅದನ್ನು ನಾವು ಲೆಸ್ ಮಾಡ್ತೀವಿ. ಸೊ ಬ್ಯಾಲೆನ್ಸ್ ವಿಲ್ ಬಿ ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ಇದನ್ನು ನಾವು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇದನ್ನು ಫಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಕಂಪೇರ್ ಮಾಡ್ತೀವಿ ನಾವು. ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ತೊಗೊಂಡು ಆಮೇಲೆ ಮುನ್ಸಿಪಲ್ ಟ್ಯಾಕ್ಸ್ ಡಿಡಕ್ಟ್ ಮಾಡ್ಕೋತಾ ಹೋಗ್ತೀವಿ. ಓಕೆ, ಈಗ ಒಂದು ಎಕ್ಸಾಂಪಲ್ ನೋಡೋಣ, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ. So Mr. Ram owns a house which is let out for a rent of rupees 12,000 per month. The municipal value of this house is 1,20,000. Fair rental value 1,50,000. Standard rent 1,25,000. So find the gross annual value of the property. So ಇಲ್ಲಿ municipal value, first municipal value ಎಷ್ಟು ಕೊಟ್ಟಿದ್ದಾರೆ, 1,20,000. Okay, then fair rental value given 1,50,000. ಸೊ ಇವೆರಡರಲ್ಲಿ ಕಂಪೇರ್ ಮಾಡಿದಾಗ ಯಾವ್ದು ಜಾಸ್ತಿ ಇರುತ್ತಲ್ಲ ಅದನ್ನು ನಾವು ತಗೋತೀವಿ. ಸೊ 1,50,000 ವಿಚ್ ಎವರ್ ಈಸ್ ಹೈಯರ್, ಸೊ ಹೈಯರ್ ಈಸ್ 1,50,000. ದೆನ್ ಸ್ಟ್ಯಾಂಡರ್ಡ್ ರೆಂಟ್ ಈಸ್ 1,25,000. ಆಮೇಲೆ ಇವೆರಡರಲ್ಲಿ ಕಂಪೇರ್ ಮಾಡಿದಾಗ ಯಾವ್ದು ಕಡಿಮೆ ಇರುತ್ತಲ್ಲ ವಿಚ್ ಎವರ್ ಈಸ್ ಲೋವರ್ ಅದನ್ನು ತಗೋತೀವಿ. ಸೊ 1,25,000 ಕಡಿಮೆ ಇದೆ ಇಲ್ಲಿ. ದೆನ್ ಆ್ಯಕ್ಚುಯಲ್ ರೆಂಟ್ ಈಸ್ ರಿಸೀವ್ಡ್ ಈಸ್ 12,000 ಪರ್ ಮಂತ್. ಸೊ ಇಲ್ಲಿ 12,000 ಪರ್ ಮಂತ್ ಕೊಟ್ಟಿದ್ದಾರೆ. ಇದನ್ನು ಫಾರ್ ದ ಇಯರ್ ಕನ್ಸಿಡರ್ ಮಾಡಿದರೆ ಯು ವಿಲ್ ಗೆಟ್ 1,44,000. ಸೊ ಇದರಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಅಥವಾ ವೇಕೆಂಟ್ ರೆಂಟ್ ಏನೂ ಕೊಟ್ಟಿಲ್ಲ. ಸೊ ಓನ್ಲಿ ದ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಈಸ್ ಫುಲ್ ತೊಗೊಂಡಿದ್ದೀವಿ 1,44,000. ಸೊ ಆಮೇಲೆ ಇವೆರಡು ಜೊತೆಗೆ ಕಂಪೇರ್ ಮಾಡಿದಾಗ ಯಾವ್ದು ಜಾಸ್ತಿ ಇರುತ್ತಲ್ಲ 1,44,000. ಸೊ 1,44,000 ಇಸ್ ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. From the following particulars, find the gross annual value of each house. There is a Rent Control Act is not applicable here. ಅಂದರೆ ಇಲ್ಲಿ ರೆಂಟ್ ಕಂಟ್ರೋಲ್ ಅಂದರೆ ನಮಗೆ ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲಿ ಕೊಟ್ಟಿಲ್ಲ. ಸೊ ಇಲ್ಲಿ 3 ಹೌಸ್ ಕೊಟ್ಟಿದ್ದಾರೆ, ಹೌಸ್ ನಂಬರ್ 1, ಹೌಸ್ ನಂಬರ್ 2 ಆ್ಯಂಡ್ ಹೌಸ್ ನಂಬರ್ 3. ಸೊ ಎಲ್ಲರದ್ದು ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ರೆಂಟ್, ದೆನ್ ಆ್ಯಕ್ಚುಯಲ್ ರೆಂಟ್, ಅನ್ರಿಯಲೈಸ್ಡ್ ರೆಂಟ್ ಆ್ಯಂಡ್ ರೆಂಟ್ ಫಾರ್ ಅ ವೇಕೆಂಟ್ ಪೀರಿಯಡ್ ಇದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟಿಗೆ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್. ಈಗ ಹೌಸ್ ನಂಬರ್ 1 ನೋಡೋಣ. ಮುನ್ಸಿಪಲ್ ವ್ಯಾಲ್ಯೂ ಈಸ್ 80,000, then fair rent is 70,000. So whichever is higher, 80,000. ಓಕೆ, ಈಗ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಕೊಟ್ಟಿಲ್ಲ ಅಂದರೆ ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲಿ ಬಂದಿರೋಂಗಿಲ್ಲ. ಸೊ ಸ್ಟ್ಯಾಂಡರ್ಡ್ ರೆಂಟ್ ಅದನ್ನು ಕನ್ಸಿಡರ್ ಮಾಡಿದೆ. ಸೊ ಇಲ್ಲಿ
ನಿಮಗೆ 80,000 ವಿಲ್ ಬಿ ದ ಅದ್ರ ಜೊತೆ ನಾವು ಕಂಪೇರ್ ಮಾಡಬೇಕಾಗುತ್ತೆ. ದೆನ್ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಈಸ್ 72,000. ಅದರಲ್ಲಿ ಅನ್ರಿಯಲೈಸ್ಡ್ ರೆಂಟ್ 10,000 ಇದೆ. ಸೊ ಅಂದರೆ ಆ್ಯಕ್ಚುಯಲ್ ರೆಂಟ್ ಈಸ್ 72,000 ಮೈನಸ್ ಅನ್ರಿಯಲೈಸ್ಡ್ ರೆಂಟ್ 10,000. ಇಲ್ಲಿ 62,000 ಬಂತು. 62,000 ಮತ್ತು 80,000 ಎರಡು ಜೊತೆ ಕಂಪೇರ್ ಮಾಡಿದಾಗ ವಿ ವಿಲ್ ಗೆಟ್ 80,000. ದೆನ್ ರೆಂಟ್ ಆಫ್ ದ ವೇಕೆಂಟ್ ಪೀರಿಯಡ್, ಇದು ವೇಕೆನ್ಸಿ ಪೀರಿಯಡ್ ಇದು ಕೊಟ್ಟಿದ್ದಾರೆ 20,000. ಇದನ್ನು ನಾವು 80,000ಅಲ್ಲಿ ಲೆಸ್ ಮಾಡ್ತೀವಿ. ಸೊ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ವಿಲ್ ಬಿ ದ 60,000 rupees ಫಾರ್ ಹೌಸ್ ನಂಬರ್ 1. ಸೊ ಇದೇ ರೀತಿ ಹೌಸ್ ನಂಬರ್ 2 ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಮುನ್ಸಿಪಲ್ ವ್ಯಾಲ್ಯೂ ಈಸ್ 54,000. ದೆನ್ ಫೇರ್ ರೆಂಟ್ ವ್ಯಾಲ್ಯೂ ಈಸ್ 60,000. ಸೊ ಎರಡು ಜೊತೆ ಕಂಪೇರ್ ಮಾಡಿದಾಗ ಸೊ ಹೈಯೆಸ್ಟ್ ವ್ಯಾಲ್ಯೂ ಈಸ್ 60,000. ಸೊ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ. 60,000 ವಿಲ್ ಬಿ ದ ಆನ್ಸರ್. ದೆನ್ ಆ್ಯಕ್ಚುಯಲ್ ರೆಂಟ್ ಈಸ್ 80,000 ಇದೆ. ಆಮೇಲೆ ಅನ್ರಿಯಲೈಸ್ಡ್ ರೆಂಟ್ 8,000. ಸೊ ಇಲ್ಲಿ 72,000 ಈಸ್ ದ ಆ್ಯಕ್ಚುಯಲ್ ರೆಂಟ್. ಸೊ ಇವು ಎರಡರ ಜೊತೆ ಕಂಪೇರ್ ಮಾಡಿದಾಗ ಸೊ ವಿಚ್ ಎವರ್ ಈಸ್ ಹೈಯರ್ ಈಸ್ 72,000. ಇಲ್ಲಿ ರೆಂಟ್ ಫಾರ್ ದ ವೇಕೆಂಟ್ ಪೀರಿಯಡ್ ಈಸ್ 28,000 ಇದೆ. ಸೊ ಇದನ್ನು ನಾವು ಲೆಸ್ ಮಾಡಿದ್ಮೇಲೆ ವಿ ವಿಲ್ ಗೆಟ್ 44,000 ಇಸ್ ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಫಾರ್ ದ ಸೆಕೆಂಡ್ ಹೌಸ್. ಸೊ ಅದೇ ರೀತಿ ಥರ್ಡ್ ಹೌಸದ್ದು ಮುನ್ಸಿಪಲ್ ವ್ಯಾಲ್ಯೂ ಈಸ್ 30,000. ದೆನ್ ಫೇರ್ ರೆಂಟ್ ಈಸ್ 20,000. ಸೊ ವಿಚ್ ಎವರ್ ಈಸ್ ಹೈಯರ್ 30,000. No standard rent, 30,000 will be the answer. So actual rent, here actual rent is 28,000. Then unrealized rent is 4,000. So actual rent here is 24,000. 28,000 minus 4,000 will be the 24,000. So ಇವೆರಡರಲ್ಲಿ ಕಂಪೇರ್ ಮಾಡಿದಾಗ ವಿಚ್ ಎವರ್ ಈಸ್ ಹೈಯರ್ is 30,000. ಇದರಲ್ಲಿ ವೇಕೆಂಟ್ ಪೀರಿಯಡ್ ರೆಂಟ್ ಈಸ್ 8,000. So here gross annual value of the third house is 22,000. ಸರಿ, ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಆಫ್ ದ ಹೌಸ್ ಪ್ರಾಪರ್ಟಿ ಕಂಪ್ಯೂಟ್ ಅ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ. 5 ಮಾರ್ಕ್ಸ್ಗೆ ನೀವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, 4 ಸರ್ತಿ ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ. 2009, 2016, 17, 18. So for 5 marks you can expect this for exam. Okay, ಇಲ್ಲಿ ಏನೇನು ಕೊಟ್ಟಿದ್ದಾರೆ? ಫೇರ್ ರೆಂಟ್, ಮುನ್ಸಿಪಲ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ರೆಂಟ್, ದೆನ್ ಆ್ಯಕ್ಚುಯಲ್ ರೆಂಟ್. ಸೊ ಇದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಇದರಲ್ಲಿ ಅನ್ರಿಯಲೈಸ್ ರೆಂಟ್ ಆಗಲಿ ಅಥವಾ ವೇಕೆಂಟ್ ರೆಂಟ್ ಆಗಲಿ ಏನೂ ಕೊಟ್ಟಿಲ್ಲ. ಸೊ ತುಂಬ ಈಸಿಯಾಗಿದೆ ಇದು. ಓಕೆ, ಸಾಲ್ವ್ ಮಾಡೋಣ. ಸೊ ಕಾಂಪಿಟೇಷನ್ ಆಫ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ಇಲ್ಲಿ ಫಸ್ಟ್ ಹೌಸ್ ಇದ್ದು ವಾಟ್ ಈಸ್ ದ ಫೇರ್ ರೆಂಟ್, what is the municipal value? 40,000. Then fair rent is 42,000. Whichever is higher is 42,000. Then standard rent ಕೂಡ ಕೊಟ್ಟಿದ್ದಾರೆ 41,000. ಸೊ ಇವೆರಡರಲ್ಲಿ ಕಂಪೇರ್ ಮಾಡಿದಾಗ ವಿಲ್ ಗೆಟ್ 41,000 is the lower amount. Then actual rent ಏನು ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಡೈರೆಕ್ಟಾಗಿ 40,000 ತೊಗೋಬೋದು ಇಲ್ಲಿ. ದೆನ್ ವಿಚ್ ಎವರ್ ಈಸ್ ಹೈಯರ್ ಈಸ್ 41,000. ಸೊ ಎರಡರ ಜೊತೆ ಕಂಪೇರ್ ಮಾಡಿದಾಗ ಯಾವ್ದು ಜಾಸ್ತಿ ಇರುತ್ತೆ 41,000. ದೆನ್ ಇಲ್ಲಿ ವೇಕೆಂಟ್ ಪೀರಿಯಡ್ ರೆಂಟ್ ಏನು ಕೊಟ್ಟಿಲ್ಲ. ಸೊ ಇಲ್ಲಿ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ವಿಲ್ ಬಿ 41,000 ಓನ್ಲಿ. ಸೊ ಅದೇ ರೀತಿ ಹೌಸ್ ನಂಬರ್ 2 ಕೂಡ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಮುನ್ಸಿಪಲ್ ವ್ಯಾಲ್ಯೂ 60,000 ಕೊಟ್ಟಿದ್ದಾರೆ. ಫೇರ್ ರೆಂಟಲ್ ವ್ಯಾಲ್ಯೂ 60,000. ಸೊ ವಿಚ್ ಎವರ್ ಈಸ್ ಹೈಯರ್, ಎರಡು ಸೇಮ್ ಇದ್ರೂ 60,000 ಇದನ್ನ ತಗೋತೀವಿ. ದೆನ್ ಸ್ಟ್ಯಾಂಡರ್ಡ್ ರೆಂಟ್ 50,000 ಕೊಟ್ಟಿದ್ದಾರೆ. ಸೊ ಈ ವೇರ್ಡಲ್ಲಿ ಕಂಪೇರ್ ಮಾಡಿದಾಗ ವಿಚ್ ಎವರ್ ಈಸ್ ಲೋವರ್, ಯಾವ್ದು ಕಡಿಮೆ ಇರುತ್ತಲ್ಲ 50,000 ಕಡಿಮೆ ಇದೆ, 50,000 ತೊಗೊಂಡ್ವಿ. ನೆಕ್ಸ್ಟ್ ಆ್ಯಕ್ಚುಯಲ್ ರೆಂಟ್ 54,000. ಸೊ ಮತ್ತೆ ಎರಡರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ. ಸೊ 50,000
54,000 is the higher amount. Vacant period ಏನಿಲ್ಲ. ಸೊ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ವಿಲ್ ಬಿ 54,000. ಸೊ ಇದನ್ನು ನೀವು ಈಸಿಯಾಗಿ 5 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಎಕ್ಸಾಮಲ್ಲಿ. ಈಗ ನಾನು ಹೇಳಿದೆ, ಈಗ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂದಲ್ಲಿ ಫೈಂಡ್ ಔಟ್ ಮಾಡಿದ್ಮೇಲೆ ಇದರಲ್ಲಿ ನಾವು ಏನಾದರೂ ಮುನ್ಸಿಪಲ್ ಟ್ಯಾಕ್ಸಸ್ ಲೆಸ್ ಮಾಡಿದ್ವಿ ಅಂದರೆ ಯು ವಿಲ್ ಗೆಟ್ ನೆಟ್ ಆನ್ಯುವಲ್ ವ್ಯಾಲ್ಯೂ. ಓಕೆ, ಸೊ ಇದ್ರ ಮೇಲೆ ಪ್ರಾಬ್ಲಮ್ ನೋಡೋಣ ಈಗ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಡಿಟರ್ಮೈನ್ ದ ಆನ್ಯುವಲ್ ವ್ಯಾಲ್ಯೂ ಆಫ್ ದ ಹೌಸ್. ಸೊ ಇಲ್ಲಿ ಆನ್ಯುವಲ್ ವ್ಯಾಲ್ಯೂ ಅಂದರೆ ಇಲ್ಲಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಲ್ಲ, ನೆಟ್ ಆನ್ಯುವಲ್ ವ್ಯಾಲ್ಯೂ ಆಗುತ್ತೆ. ಓಕೆ, ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ, ಪೇ ರೆಂಟ್, ಸ್ಟ್ಯಾಂಡರ್ಡ್ ರೆಂಟ್, ದೆನ್ ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್ ಇವು ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಯಲ್ ರೆಂಟಿಗೆ ಏನೂ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ತೊಗೋಬೋದು. ದ ಮುನ್ಸಿಪಲ್ ಟ್ಯಾಕ್ಸ್ ಇಸ್ 10% ಆಫ್ ಮುನ್ಸಿಪಲ್ ವ್ಯಾಲ್ಯೂ ಆ್ಯಂಡ್ ಈಸ್ ಪೇಡ್ ಬೈ ದ ಓನರ್. ಇದು ಆ್ಯಕ್ಚುಲಿ ಪೇಮೆಂಟ್ ಆಗಿದೆ, ಪೇಮೆಂಟ್ ಆಗಿದ್ದರಷ್ಟೇ ನಾವು ಇದನ್ನು ಡಿಡಕ್ಟ್ ಮಾಡ್ತೀವಿ. ಸೊ ಎಷ್ಟು ಕೊಟ್ಟಿದ್ದಾರೆ ಮುನ್ಸಿಪಲ್ ಟ್ಯಾಕ್ಸ್? ಮುನ್ಸಿಪಲ್ ವ್ಯಾಲ್ಯೂದು 10%. ಸೊ ಮುನ್ಸಿಪಲ್ ವ್ಯಾಲ್ಯೂ ಇಸ್ 2 lakh. ಸೊ 10% ಅಂದರೆ 20,000 ಆಗುತ್ತೆ ಇಲ್ಲಿ. ಓಕೆ, 10% ಆಫ್ ಮುನ್ಸಿಪಲ್ ವ್ಯಾಲ್ಯೂ. ಇದು ಕೂಡ ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ. ಸೊ 15, 18, ಓಕೆ 5 ಟೈಮ್ಸ್ ಕೇಳಿದ್ದಾರೆ. ಇದನ್ನು ಕೂಡ ನೀವು 5 ಮಾರ್ಕ್ಸಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮಲ್ಲಿ. ಈಗ ಸೊಲ್ಯೂಷನ್ ನೋಡೋಣ. ಕಾಂಪಿಟೇಷನ್ ಆಫ್ ನೆಟ್ ಆನ್ಯುವಲ್ ವ್ಯಾಲ್ಯೂ. ಸೊ ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ 2 lakh, ದೆನ್ ಫೇರ್ ರೆಂಟ್ 2,40,000. ಸೊ ಇವೆರಡು ಕಂಪೇರ್ ಮಾಡಿದಾಗ ವಿಚ್ ಎವರ್ ಈಸ್ ಹೈಯರ್ ಇಸ್ 2,40,000. ಸ್ಟ್ಯಾಂಡರ್ಡ್ ರೆಂಟ್ 1,80,000. ಇವೆರಡು ಜೊತೆ ಕಂಪೇರ್ ಮಾಡಿದಾಗ ಈಗ ಯಾವ್ದು ಕಡಿಮೆ ಇರುತ್ತಲ್ಲ ಅದನ್ನು ತಗೋತೀವಿ, 1,80,000. ದೆನ್ ಆ್ಯಕ್ಚುಯಲ್ ರೆಂಟ್ ಇನ್ನೂ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ, ಸೊ ಡೈರೆಕ್ಟಾಗಿ ನಾವು ತಗೋಬೋದು 2,64,000. ಸೊ ಇಲ್ಲಿ ಎರಡರ ಜೊತೆ ಯಾವುದು ಜಾಸ್ತಿ ಇರುತ್ತೆ, 2,64,000 ಈಸ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಸೊ ವೆಕೆಂಟಿದ್ದು ರೆಂಟ್ ಏನು ಕೊಟ್ಟಿಲ್ಲ. ಸೊ ಇಲ್ಲಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ವಿಲ್ ಬಿ ದ 2,64,000. ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್, ಆ್ಯಕ್ಚುಯಲ್ ಪೇಮೆಂಟ್ ಆಗಿದೆ ಇದು. ಓಕೆ, 10% ಆಫ್ 2 lakh. 10% ಆಫ್ 2 lakh ವಿಲ್ ಬಿ 20,000. ಸೊ ಇಲ್ಲಿ ನೆಟ್ ಆನ್ಯುವಲ್ ವ್ಯಾಲ್ಯೂ ಈಸ್ 2,44,000. Net annual value, that is NAV, is 2,44,000. ಓಕೆ, ಫಸ್ಟ್ ಏನು ಮಾಡಿದಿರಿ ನೀವು? ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದಿರಿ ಇಲ್ಲಿ GAV. ದೆನ್ ಅದರಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಡಿಡಕ್ಟ್ ಮಾಡಿದ್ಮೇಲೆ ಯು ವಿಲ್ ಗೆಟ್ ನೆಟ್ ಆನ್ಯುವಲ್ ವ್ಯಾಲ್ಯೂ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮೇಲೆ ಪ್ರಾಬ್ಲಮ್ಸ್ ನೋಡೋಣ.